ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಾವು ಸುಷ್ಮಾ ಚಾನಲ್ಸ್ಗೆ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಅಂತಂದರೆ ಹಣ ಯುಗಾದಿ ಹಬ್ಬದ ಪ್ರಯುಕ್ತ ಆ್ಯಂಡ್ ಹಾಗೇನು ರಂಜಾನ್ ಹಬ್ಬದ ಪ್ರಯುಕ್ತ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗ್ತಾ ಇದೆ. ಎಷ್ಟು ಸಾವಿರ ಹಣ ಜಮಾ ಆಗ್ತಿದೆ, ಎಷ್ಟು ಸಾವಿರ ಹಣ ಬರುತ್ತೆ, 4,000ನ 6,000ನ ಯಾವ ಕಂತಿನ ಹಣ ಜಮಾ ಆಗ್ತಿರುವಂಥದ್ದು, ಯಾರಿಗೆಲ್ಲ ಜಮಾ ಆಗ್ತಿದೆ, ಯುಗಾದಿ ಹಬ್ಬಕ್ಕೆ ಇರುವಂತಹ ಗುಡ್ ನ್ಯೂಸ್ ಏನು, ರಂಜಾನ್ ಹಬ್ಬಕ್ಕೆ ಇರುವಂತಹ ಗುಡ್ ನ್ಯೂಸ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ಎಲ್ಲ ನನ್ನ ಒಂದು ವೀಕ್ಷಕರಿಗೆ ಯುಗಾದಿ ಹಬ್ಬದ ಆ್ಯಂಡ್ ಹಾಗೇನು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವೇನು ವಿಶ್ ಮಾಡಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ ಮುಖಾಂತರ ವಿಶ್ ಮಾಡ್ಬೋದು. ನಾನು ಖಂಡಿತವಾಗ್ಲೂ ರೆಸ್ಪಾನ್ಸ್ ಅಂದರೆ ಮಾಡ್ತೀನಿ, ಓಕೆನಾ. ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಾರ್ಚ್ ತಿಂಗಳಲ್ಲಿ ಈಗ ನಮಗೆ ಯುಗಾದಿ ಹಬ್ಬ ಆ್ಯಂಡ್ ಹಾಗೇನೋ ರಂಜಾನ್ ಹಬ್ಬ ಇರೋದ್ರಿಂದ ಎಷ್ಟು ಸಾವಿರ ಹಣ ಜಮಾ ಆಗುತ್ತೆ, ಯಾಕೆ ಅಂತಂದರೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಕರ್ನಾಟಕ ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯ ಅಡಿ ಪ್ರತಿ ತಿಂಗಳು ಹಣ ಜಮಾ ಮಾಡ್ತಾ ಬರ್ತಿದ್ದಾರೆ. ಈಗ ಯಾವುದಾದರೂ ಒಂದು ತಿಂಗಳು ಹಣ ಮಿಸ್ ಆಗಿರುತ್ತೆ, 2 ತಿಂಗಳು ಹಣ ಮಿಸ್ ಆಗಿರುತ್ತೆ, ಯಾವಾಗ ಒಂದು ಹಬ್ಬ ಇರುತ್ತೋ ಅಂದರೆ ಆ ಟೈಮಲ್ಲಿ ಅವರು ನಿಮಗೆ ಅಮೌಂಟ್ನ ಹಾಕ್ತಾರೆ. ಸೊ ಅಥವಾ ಬೇರೆ ಬೇರೆ ಹಬ್ಬಗಳು ಏನು ಬರುತ್ತವೆ ಅಲ್ವಾ, ಆ ಹಬ್ಬದ ಟೈಮಲ್ಲಿ ಕೂಡ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಆದರೆ ಜಮಾ ಮಾಡಿಬಿಡ್ತಾರೆ. ಸೊ ಈಗ ಅದೇ ರೀತಿಯಲ್ಲಿ ಏನಾದರೂ ಯುಗಾದಿ ಹಬ್ಬಕ್ಕೆ ರಂಜಾನ್ ಹಬ್ಬಕ್ಕೆ ಹಣ ಜಮಾ ಮಾಡ್ತಿದ್ದಾರಾ ಅಂತಂದರೆ ಹೌದು, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯರ ಬ್ಯಾಂಕ್ ಖಾತೆಗೆ ಯುಗಾದಿ ಹಬ್ಬದ ಪ್ರಯುಕ್ತ ಆ್ಯಂಡ್ ಹಾಗೇನು ರಂಜಾನ್ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಆದರೆ ಜಮಾ ಆಗ್ತಿದೆ. 2,000 ಜಮಾ ಆಗ್ತಿದೆಯಾ, 4,000 ಹಣ ಜಮಾ ಆಗ್ತಿದೆಯಾ ಅಂತ, 6,000 ಜಮಾ ಆಗ್ತಿದೆಯಾ ಅಂತ ನೀವು ಕೇಳಬಹುದು. ನೋಡಿ, 2,000 ಹಣ ಗೃಹಲಕ್ಷ್ಮಿಯ ಯೋಜನೆಯ ಫಲಾನುಭವಿಗಳಿಗೆ ಯುಗಾದಿ ಆ್ಯಂಡ್ ಹಾಗೇನೆ ರಂಜಾನ್ ಹಬ್ಬದ ಪ್ರಯುಕ್ತ ಹಣ ಜಮಾ ಆಗ್ತಿದೆ. ಯಾರಿಗೆಲ್ಲ ಜಮಾ ಆಗ್ತಿದೆ ಅಂತ ಅಂದರೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಯಾರೆಲ್ಲ ಅರ್ಹರಿದ್ದಾರೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಹಂತವಾಗಿ ಜಮಾ ಆಗ್ತಿದೆ. ಆ್ಯಂಡ್ ಈ ಸರಿ ನಿಮಗಿರುವಂತಹ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ದಿನ ನಿಮಗೆ ಹಣ ಜಮಾ ಮಾಡದೆ ಈಗಾಗಲೇ 10 ದಿನಗಳ ಹಿಂದೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೂ ಹಣ ಆದರೆ ಜಮಾ ಆಗ್ತಿದೆ. ಇಲ್ಲಿ ನಿಮಗೂ ನೋಡಿ ಕೇವಲ 2,000 ಹಣ ಮಾತ್ರ ಬರುತ್ತೆ. ಯಾವುದೇ ತರಹದ 4,000 ಆಗಲಿ 6,000 ಆಗಲಿ 8,000 ಆಗಲಿ ಜಮಾ ಆಗೋದಿಲ್ಲ. ಇದು ಬಂದ್ಬಿಟ್ಟು ನಿಮಗೆ ಯುಗಾದಿ ಹಬ್ಬದ ಪ್ರಯುಕ್ತ ರಂಜಾನ್ ಹಬ್ಬದ ಪ್ರಯುಕ್ತ ಜಮಾ ಆಗ್ತಿರುವಂಥದ್ದು. ಯಾವ ಕಂತಿನ ಹಣ ಅಂತಂದರೆ 27ನೇ ಕಂತಿನ ಹಣ ನಿಮಗೆ ಜಮಾ ಆಗ್ತಿರುವಂಥದ್ದು. ಆ್ಯಂಡ್ ಅದರಲ್ಲೂ ಇನ್ನೇನು ಗುಡ್ ನ್ಯೂಸ್ ಏನು ಅಂತ ಅಂದರೆ ಇಲ್ಲಿ ನಿಮಗೆ 2025ರ ಡಿಸೆಂಬರ್ ತಿಂಗಳ ಹಣ ಅಂದರೆ ಜಮಾ ಆಗ್ತಿರುವಂಥದ್ದು. ನೋಡಿ, ನಿಮಗೆ ಈಗ ಪೆಂಡಿಂಗ್ ಇತ್ತು 2025ರಲ್ಲಿ ಫೆಬ್ರವರಿ ಮಾರ್ಚ್ ಹಾಗೂ ಈ ಪೆಂಡಿಂಗ್ ಹಣನೂ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ ಹೇಳಿಬಿಟ್ಟು ಒಂದಿಷ್ಟು ಕಡೆ ಅಪ್ಡೇಟನ್ನು ಬರ್ತದೆ. ಗುಡ್ ನ್ಯೂಸ್ ಅಂತಲೂ ಸಹ ನೀವು ತಿಳ್ಕೊಬೋದು. ಬಟ್ ಈಗ ಸದ್ಯಕ್ಕೆ ನಿಮಗೆ ಕೇವಲ 2,000 ಹಣ ಮಾತ್ರ ಬರುತ್ತೆ. ಅದು 27ನೇ ಕಂತಿನ ಹಣ, ಡಿಸೆಂಬರ್ ತಿಂಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗ್ತಿದೆ. ಮೊದಲು ಯಾವ ಜಿಲ್ಲೆಗೆ ಬರ್ತಿದೆ, ಯಾರಿಗೆಲ್ಲ ಬಂದಿದೆ ಅಂತ ಆದರೆ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಜಮಾ ಆಗಿರುವಂಥದ್ದು. ನೀವು ಪ್ರತಿನಿತ್ಯ ನಮ್ಮ ಒಂದು ವೀಡಿಯೋಸ್ನ ವಾಚ್ ಮಾಡ್ತಿದ್ರೆ ನಿಮಗೇನು ಗೊತ್ತಾಗುತ್ತೆ, ಕಮೆಂಟ್ಸಲ್ಲಿ ನೀವು ಸುಮಾರು ಜನ ಕಮೆಂಟ್ಸನ್ನು ಮಾಡ್ತಿದ್ದಾರೆ, ನಾವು ಇಂತಹ ಜಿಲ್ಲೆಯವರು ನಮಗೆ ಹಣ ಜಮಾ ಆಗಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ 27ನೇ ಕಂತಿನ ಹಣ ಈಗಾಗಲೇ ಇದರ ಒಂದು ಪ್ರೊಸೆಸ್ ಶುರು ಆಗಿರೋದ್ರಿಂದ ಆಲ್ಮೋಸ್ಟ್ 50% ಫಲಾನುಭವಿಗಳಿಗೆ 27ನೇ ಕಂತಿನ ಹಣ ಜಮಾ ಆಗಿದೆ. ಡಿಫರ್ಡ್ ಏನಪ್ಪ ಅಂದರೆ ಡಿಸ್ಟ್ರಿಕ್ಟ್ ಅವರಿಗೆ. ಸೊ ನಿಮಗೂ ಅದೇ ರೀತಿಯಲ್ಲಿ 27ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಇವತ್ತಾಗಿರ್ಬೋದು ಇಲ್ಲ ನಾಳೆ ಆಗಿರ್ಬೋದು. ಹಬ್ಬದ ದಿನ ಅಂತೂ ಯುಗಾದಿ ಹಬ್ಬಕ್ಕೆ ರಂಜಾನ್ ಹಬ್ಬಕ್ಕಾಗಲಿ ಹಬ್ಬದ ದಿನ ಪೆಂಡಿಂಗ್ ಇರುವಂತಹ 27ನೇ ಕಂತಿನ ಹಣ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಖಂಡಿತವಾಗ್ಲೂ ಜಮಾ ಆಗುತ್ತೆ, ಹಾಗೇ ಆಗುತ್ತೆ. ಈಗ ನಿಮಗೆ ಹಬ್ಬಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಮೊದಲಿಗೆ 2,000 ಹಣ ಜಮಾ ಮಾಡ್ತಿದ್ದಾರೆ. ಸೊ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ 27ನೇ ಕಂತಿನ ಹಣ ಯಾವಾಗ ರಿಸೀವ್ ಆಗಿದೆಯೋ, ಇವರು ಏನಕ್ಕೆ ಕೇಳ್ತಿದ್ದಾರೆ ಅಂತಂದರೆ ನಮಗೆ 27ನೇ ಕಂತಿನ ಹಣ ಬಂತು ಯುಗಾದಿ ಹಬ್ಬಕ್ಕೆ, 4,000 ಬರುತ್ತಾ ಯುಗಾದಿ ಹಬ್ಬಕ್ಕೆ, 6,000 ಬರುತ್ತಾ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಆ ರೀತಿ ಬರೋದಿಲ್ಲ. ಯಾಕಂತಂದರೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತಹ ಹಂತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡಲಾಗುತ್ತದೆ. ಆ ಒಂದು ಕಾರಣದಿಂದ ಹಾಗಾಗಿ ನಿಮಗೆ ಇಲ್ಲಿ ಕೇವಲ 2,000 ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಜಮಾ ಆಗ್ತಿದೆ, ನಿಮಗೂ ಕೂಡ ಶೀಘ್ರದಲ್ಲೇ ಓಕೆನಾ, ಅಂದರೆ ಅಮೌಂಟು ಶುರು ಆಗುತ್ತೆ. ಸೊ ಎಲ್ಲರೂ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಹಾಗೆ ಯಾರೆಲ್ಲ ಯುಗಾದಿ ಹಬ್ಬನ ಆಚರಿಸ್ತಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿರಿ, ಹೀಗೆ ಹ್ಯಾಪಿಯಾಗಿರಿ. ಯಾರಿಗೆಲ್ಲ ಅಮೌಂಟ್ ಬಂದಿದೆ ಅವರೆಲ್ಲ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ. ಹೀಗೆ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ ಈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.